ನಮಸ್ತೆ ಸ್ನೇಹಿತರೆ, MJ ಸ್ಪಾಟ್ಲೈಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂಥ ಒಂದು ಶಿಡ್ಲಘಟ್ಟ ಒಂದು ತಾಲೂಕಲ್ಲಿರುವಂಥ ಒಂದು ತುಮ್ನಳ್ಳಿ ಅಂತ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಇಲ್ಲಿ ನಮ್ಮ ಜೊತೆ ನಾರಾಯಣ ಸ್ವಾಮಿ ಅಂತ ಈ ಒಂದು ಶೆಡ್ಡಿನ ಮಾಲೀಕರಿದ್ದಾರೆ. ಸೊ ಈ ಒಂದು ಶೆಡ್ಡಲ್ಲಿ ಯಾವ ರೀತಿ ಒಂದು ನರ್ಸರಿ ನಡೆಸ್ಕೊಡ್ತಾರೆ, ಇವ್ರ ಕಡೆ ಯಾವ ರೀತಿ ಒಂದು ಸಸಿಗಳು ಸಿಗುತ್ತೆ, ಅದೊಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಸೊ ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ನಿಮ್ಮ ಹತ್ರ ಯಾವ ಥರ ಒಂದು ಸಸಿಗಳು ಸಿಗುತ್ತೆ ಮತ್ತು ಅದ್ರದ್ದು ಒಂದು ಕಾಸ್ಟ್ ತಿಳಿಸ್ಕೊಡ್ತೀರಾ? ತೋರಿಸಿ. ಟೊಮೆಟೊ, ಹಾಂ, ಬಜ್ಜಿ, ಹಾಂ, ಕ್ಯಾಪ್ಸಿಕಮ್, ಇದು ಕ್ಯಾಬೇಜು, ಹಾಂ, ಕಾಲಿ ಫ್ಲವರ, ಹಾಂ, ಚಿಲ್ಲಿ, ಇಷ್ಟು ಸಿಗುತ್ತೆ. ಚಿಲ್ಲಿ ಸಿಗುತ್ತೆ. ಸೊ ಅದರದ್ದೆಲ್ಲ ರೇಟ್ ತಿಳಿಸ್ಕೊಡ್ತೀರಾ? ಸರ್ ಅದು ಬೀಜ ಕಾಸ್ಟ್ಲಿ ಮೇಲೆ ಡಿಪೆಂಡು. ಟೊಮೆಟೊ ಬಂದು ಸಾಹೋ ಬಂದು ₹1. ₹1 ಒಂದು ಸಸಿಗೆ, ಒಂದು ಸಸಿ. ಇನ್ ಕೇಸ್ ನಾವೇನಾದ್ರು ಬಲ್ಕ್ ತೊಗೋತೀರಿ ಅಂದರೆ ಜಾಸ್ತಿ ಒಂದು 20,000 30,000 ತೊಗೋತೀರಿ ತೊಗೊಂಡ್ರು ಅದೇ ರೇಟ್, ಸೇಮ್ ರೇಟ್ ಇರುತ್ತೆ. ಓಕೆ. ಸೀಡು ಅದರ ಬೀಜ ಕಾಸ್ಟ್ಲಿ ಇರುತ್ತೆ. ಅದ್ರ ರೇಟ್ ಒಂದು 60 ಇರುತ್ತೆ. ಚಾಂಪ್ 33 ಅಂತ ಹೇಳ್ಬಿಟ್ಟು ಕ್ಲಾಸ್ ಕಂಪ್ನಿವರ್ದು ₹1 ಇರುತ್ತೆ. ಓಕೆ. ಸೊ ಇಲ್ಲಿ ನೀವು ಇದು ಟೊಮೆಟೊನ ಇದು? ಸೊ ಇದು ನೀವು ಎಷ್ಟು ಹೇಳಿದ್ರಿ? ₹1 ಸೀಡಿಗೆ. ಹಾಂ, ₹1. ಸೊ ಇದರಲ್ಲಿ ನಾವು ಇವಾಗ 1 ಎಕರೆಗೆ ಅಂದರೆ ನಾವು ಎಷ್ಟು ಕ್ರೇಟ್ ತೊಗೊಂಡೋಗ್ಬೇಕಾಗುತ್ತೆ? ಇದು 6,000 ಅಂದರೆ 66 ಕ್ರೇಟು. 5ರಿಂದ 6,000 ತೊಗೊಂಡೋಗ್ಬೇಕಾಗುತ್ತೆ. ಓಕೆ. ನಿಮ್ಮದೇ ಶಿಪ್ಮೆಂಟ್ ಇರುತ್ತೆ, ಇಲ್ಲ ನಾವು ಬಂದು ತೊಗೊಂಡೋಗ್ಬೇಕು? ನೀವೇ ಬಂದು ತೊಗೊಂಡೋಗ್ಬೇಕು. ಓಕೆ. ನಿಮ್ದು ಒಂದು ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡಲ. ಸೊ ನೀವು ಯಾರ್ಯಾರು ಬೇಕಂದರೆ ಈ ಕಡೆ ಇದ್ದವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ನೀವು ಅವ್ರಿಗೊಂದು ಕಳಿಸ್ಕೊಡಿ. ಸೊ ಬೇರೆ ಯಾವ್ದು ಇದೆ ತೋರಿಸ್ಕೊಡ್ತೀರಾ ನಿಮ್ಮ ಹತ್ರ ಸಸಿಗಳು? ಇದು ಬಂದು ತೊಗರಿನಾ? ಇದು ಎಷ್ಟು ತಿಂಗಳಾಗಿದೆ ಇದು ಹಾಕಿ? ಇದು ಒಂದು 10 ದಿವಸ ಆಗಿದೆ. 10 ದಿವಸ ಆಗಿದೆ. ಇನ್ನೊಂದು 5-6 ದಿವಸಕ್ಕೆ ಕೊಡ್ಬೋದು. ಆದರೆ ಅದ್ರಲ್ಲಿ ಒಂದೊಂದು ಖಾಲಿ ಇದೆಯಲ್ಲ, ಅದು ಫಿಲ್ಟರ್ ಮಾಡ್ಕೊತೀರಾ? ಅದು ಸಪ್ರೇಟ್ ತೆಗೆದ್ಬಿಡ್ತೀರಾ? ಬಂದಿರೋದು ಎತ್ತಿ ಅದ್ರೊಳಗೆ ಹಾಕೊಂತೀವಿ. ಅದು ಇವಾಗ ಬರ್ತಾ ಇರೋದು ಅದು ತೊಗರಿ? ಅದು ಬಜ್ಜಿನ? ಅದೆಷ್ಟು ದಿನದ ಅದು ಮೊಳಕೆ ಇದೆಯಲ್ಲ? ಅದು 10 ದಿವಸ ಆಗಿದೆ. ಸರ್ ಇದ್ಯಾವುದು ಇದು? ಇದು ಜೈಹೋಡ್ ಅಂದರೆ ಟೊಮೊಟೊಲ್ಲಿ ಬೇರೆ ಥರ ವೆರೈಟಿ ಕಂಪನಿ. ಹಾಂ. ಅಂದರೆ ಇದೊಂದು ತಳಿ ಕಂಪ್ನಿದು, ಇದು ಈಶಾ ಕಂಪ್ನಿ. ಓಕೆ. ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಬರುತ್ತೆ ಟೊಮೊಟೊ? ಸರ್ ಅದು ಕಂಪ್ನಿ ಮೇಲೆ ಡಿಪೆಂಡ್. ಇಳುವರಿ ಅದು ಸಿಂಜೆಂಟಾ ಕಂಪ್ನಿ. ಹಾಂ. ಇದು ಬಂದು ಈಶಾ ಕಂಪ್ನಿ. ಹಾಂ. ಎರಡೂ ಒಂದೇ ಕಾಸ್ಟ್? ನಿಮ್ಮ ಒಂದೇ ಕಾಸ್ಟ್. ಸೊ ಇದು ಇಲ್ಲಿರೋದು? ಇದು ಸಾಹ್ವಾನೆನಾ? ಇದು ಬಂದು ಸರ್ ಇಲ್ಲಿರೋದು ಯಾವುದು? ಇದು ಸೀಡಾ? ಇದು ಕ್ಲಾಸ್ ಕಂಪ್ನಿವರ್ದು. ಹಾಂ. ಸೊ ಈ ಥರ ಬರುತ್ತೆ ಟೊಮೊಟೊ. ಸೀಡ್ಸ್ ನೋಡಿ ಈ ಥರ ಇದೆ. ಇದು ಬಂದು ₹1.60 ಬರುತ್ತೆ. ₹1.60 ಒಂದು ಸಸಿ. ಇದು ಎಷ್ಟು ದಿನದ್ದಾಗಿದೆ ಇದು? ಇದು ಒಂದು 10 ದಿವಸ. 10 ದಿವಸ ಆಗಿದೆ. ಅಲ್ಲಿರೋದು ಯಾವ್ದು ಸರ್? ಅದು ಅಲ್ಲಿ ಆ ಕಡೆ ಅದು ಕ್ಯಾಬೇಜಾ? ನೋಡೋಣ ಅದೊಂದು ಸತಿ ಯಾವ ಥರ ಇದೆ ಅಂತ. ತೊಗೋಬೋದು ಸರ್ ಇದು? ತಗೊಳ್ಳಿ. ಇದು ಎಷ್ಟು ದಿನದ ಸರ್ ಇದು? ಇದು ಒಂದು 15 ದಿವಸ. 15 ದಿವಸ. ಸೊ ಇದು ಒಂದು ಕ್ರೇಟಿಗೆ ಎಷ್ಟು ಹಾಕ್ಬೋದು ನಾವು? ಇದು ಒಂದು ಕ್ರೇಟಲ್ಲಿ ಅಲ್ಲಲ್ಲ, ಕಾಸ್ಟ್ ಅಲ್ಲ, ಎಷ್ಟು ಇದೆ ಸಸಿ ಅಂತಿದ್ರೆ? 98 ಸಸಿ ಇದೆ. 98. ಇದೆಷ್ಟು ಬೀಳುತ್ತೆ ನಮ್ಗೊಂದು ಕ್ರೇಟಿಗೆ ಇದು ರೇಟು? ಇದು ₹75 ಬೀಳುತ್ತೆ. ₹75. 1000 ನಾರು ಬಂದು ₹750 ಬೀಳುತ್ತೆ. ಹಾಂ. ಓಕೆ. ಇದು ಸರ್? ಇದು ಸಾಂಬಾರ್ ಸೌತೆಕಾಯಿ. ಓಕೆ. ನಿಮ್ಮ ಹತ್ರ ಫೋಟೋನು ಇದೆ ಎಲ್ಲ ನೀಟಿಗೆ. ಸೊ ಬಂದವ್ರಿಗೆ ನೀಟಿಗೆ ಒಂದು ಡಿಸ್ಕ್ರಿಪ್ಷನಿಂದ ಫೋಟೋನು ಕೊಡ್ತಾರೆ. ಸೊ ಇದೆಷ್ಟು ಬೀಳುತ್ತೆ ನಮಗೆ ಒಂದು ಸಸಿ ಬಂದು? ಒಂದು 60 ಪೈಸೆ ಏನೋ ಬೀಳುತ್ತೆ. 60 ಪೈಸೆ ಬೀಳುತ್ತಾ? ಓಕೆ. ಒಂದು ಸಸಿ. ಹಾಂ. ಓಕೆ. ಅಲ್ಲಿರೋದು ಯಾವ್ದು ಸರ್ ಇದು? ಇದು ಚಿಲ್ಲಿನಾ? ಅಂದರೆ ಇದು ಬಜ್ಜಿ ಮೆಣಸಿನ್ಕಾಯಿ ಅಲ್ಲ ನಾರ್ಮಲ್ ಚಿಲ್ಲಿ? ನಾರ್ಮಲ್ ಸಾರ್ಗೆ ಹಾಕೋಕಾಯಿ. ನಾರ್ಮಲ್. ಎಷ್ಟು ದಿನ ಆಗಿದೆ ಇದು ಬಂದು? ಇದು ಒಂದು 25 ದಿವಸ ಆಗಿದೆ. 25 ದಿವಸ. ಸೊ ಅದಕ್ಕೆ ಸ್ವಲ್ಪ ಹೈಟಾಗಿ ಕಾಣ್ತಾ ಇದೆ. ಇದೆಷ್ಟು ಬೀಳುತ್ತೆ ಒಂದು ಸಸಿಗೆ? ಓಕೆ. ಇದೆಷ್ಟು ಸರ್ ಇದು ಒಂದು ಸಸಿ? ₹1.25. ₹1.25. ಓಕೆ. ಇದು ಯಾವ್ದು ಸರ್ ಇದು? ಇದು ಈಶಾ ಕಂಪ್ನಿ ವರ್ದು. ಅದೆಲ್ಲ ನೋಡಿದ್ರಲ್ಲ ಅಲ್ಲಿ ಫಸ್ಟಲ್ಲಿ ನೋಡಿದ್ರಲ್ಲ ಅದೇನಾ ಇದು? ಎರಡನೇದಾ? ಈಶಾ ಕಂಪ್ನಿ ವರ್ದು. ಹಾಂ. ಓಕೆ. ನೆಕ್ಸ್ಟ್ ಅದು ನೋಡೋಣ ಬನ್ನಿ, ನೆಕ್ಸ್ಟ್ ಯಾವುದಿದೆ ಅಂತ. ಇದೆಲ್ಲ ಯಾವ್ದು ಸರ್ ಇದು ಇನ್ನು ಇವಾಗ ಚಿಗುರ್ತಾ ಇರೋದು? ಇದು ಇದೆ ಚೆಂಡು ಹೂವನಾ? ಓಕೆ. ಸರಿ, ಇದು ನೋಡಿ ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿ. ಇದು ಚೆಂಡು ಹೂವನಾ? ಇದು ಚೆಂಡು ಹೂವನೇ. ಸೊ ಇದು ಎಷ್ಟು ದಿನದ ಇದೆ ಈ ಸಸಿ? ಇದು ಅದು 8 ದಿವಸ. 8 ದಿವಸನಾ? ಅದಾದ್ಮೇಲೆ ಇದು ಎಷ್ಟು ದಿನದ? ಇದು ಒಂದು 14 ದಿವಸ. 14 ದಿವಸ. ಓಕೆ. ಸೊ ನಿಮ್ಮ ಹತ್ರ ಹೂವು ತರಕಾರಿ ಎಲ್ಲ ಸಿಗುತ್ತೆ. ಹಣ್ಣು ಯಾವ್ದಾದ್ರು ಇಟ್ಟಿದ್ದೀರಾ ನೀವು ಸಸಿ? ಇಲ್ಲ ಸರ್, ಅದೇ ಟೊಮೊಟೊ ಹಣ್ಣು ಅಷ್ಟೇ. ಟೊಮೊಟೊ ಹಣ್ಣು ಅಷ್ಟೇನಾ? ಓಕೆ.
ಮತ್ತು ಬೇರೆ ಯಾವುದಿದೆ ಸರ್? ಇದು ಯಾವುದಿದೆ ವೆರೈಟಿ? ಇದು ಇದು ಕ್ಯಾಬೇಜ್. ಕ್ಯಾಬೇಜ್ ಇದು. ಇದು ಎಷ್ಟು ದಿನದ ಇದು? ಇದು ರಾಧಾ. ಇಂಡಮ್ ರಾಧಾ ಅಂತ ಇದು ಕ್ಯಾಬೇಜು. ಇದೆಷ್ಟು ಸರ್ ಇದು ಒಂದು ಸಸಿಗೆ? 70 ಪೈಸೆ. 70 ಪೈಸೆನಾ? ಇದು ಎಷ್ಟು ದಿನದ ಸಸಿ ಇದು? ಇದು ಒಂದು 12-13 ದಿವಸ ಆಗಿದೆ. ಓಕೆ. ಸೊ ಇದು ಬಿಟ್ಟು ಬೇರೆ ಯಾವ್ದಾದ್ರು ವೆರೈಟಿ ಇದೆಯಾ ನಿಮ್ಮ ಹತ್ರ? ಇಲ್ಲ ಸರ್, ಇಷ್ಟೇನಾ? ಸೊ ಓಕೆ, ಇಷ್ಟು ವೆರೈಟೀಸ್ ಇದೆ. ಸೊ ನೀವೇನಾದ್ರು ಈ ಸುತ್ತಮುತ್ತ ಈ ತಾಲೂಕಲ್ಲಿದ್ದರೆ ಸೊ ಇವರ ಒಂದು ನಂಬರ್ ಇದೆ ಡಿಸ್ಕ್ರಿಪ್ಷನಲ್ಲಿ, ಸೊ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ಇವತ್ತು ಶಿಪ್ಮೆಂಟ್ ಇರಲ್ಲ, ಸೊ ನಿಮ್ಮದೇ ರಿಸ್ಕ್ ತೊಗೊಂಡು ನೀವು ಬಂದು ತೊಗೊಂಡೋಗ್ಬೇಕಾಗುತ್ತೆ. ಸರ್ ಇದು ನೀವೊಂದು ಈ ಪಾಲಿ ಹೌಸ್ ನೋಡಿದೆ ನಾನು, ಚೆನ್ನಾಗಿ ಮಾಡಿಸಿದ್ದೀರಾ. ಎಷ್ಟಾಗುತ್ತೆ ಸರ್ ಇದೊಂದು ಕಾಸ್ಟ್ ಮಾಡಿಸೋಕ್ಕೆ? ಸರ್ 15 ಗುಂಟೆ ಮಾಡಿಸಿದ್ದೀವಿ, 15 ಲಕ್ಷ ಆಯಿತು. 15 ಲಕ್ಷ. ಸೊ 1 ಗುಂಟೆಗೆ 1 ಲಕ್ಷ ಆಗುತ್ತೆ. ಸೊ ಆಮೇಲೆ ಇದೆಲ್ಲ ಮೇಲೆ ಮೆಶ್ ನೆಟ್ ಎಲ್ಲ ಹಾಕ್ಸಿದ್ದೀರಾ? ಎಲ್ಲ ಅದೇ ಕಾಂಟ್ರಾಕ್ಟ್. ಏನಕ್ಕೆ ಹಾಕ್ಸಿರೋದು ಸರ್ ಅದು? ಬರೀ ಪಾಲಿ ಹೌಸ್ ಹಾಕಲ್ಲ, ಮೆಶ್ ಏನಕ್ಕೆ ಹಾಕ್ಸಿದ್ದೀರಾ ಅಂತ? ಪೇಪರು ಈ ಬಿಸಿನಲ್ಲಿ ಕಾದು ಈಟ್ ಕೊಡುತ್ತೆ, ಅದು ಸ್ವಲ್ಪ ಕೋಲ್ಡ್ ಮಾಡುತ್ತೆ. ಓಕೆ ಓಕೆ. ಮತ್ತು ಇದು ಸುತ್ತ ಅದೊಂದು ಯೆಲ್ಲೋ ಕಲರ್ ಶೀಟ್ಸ್ ಹಾಕಿದ್ದೀರಾ, ಅದು ಏನಕ್ಕೆ? ಅದು ವೈಟ್ ಪ್ಲೇಗಳು, ಸೊಳ್ಳೆ ಇದೆಲ್ಲ ಬಂದು ಅಲ್ಲಿ ಮೆತ್ಕೊಳುತ್ತೆ ಅಂತ, ರೋಗ ಅವಾಯ್ಡ್ ಮಾಡೋದಕ್ಕೆ. ಓಕೆ. ಅಂದರೆ ವೈರಸ್ ಏನು ತಾಗದೇ ಇರಲಿ ಅಂತ. ಸರಿ, ಓಕೆ ಸರ್. ಇದು ಒಂದು ಸತಿ ಫಿಲ್ಲಿಂಗ್ ಯಾವ ಥರ ಮಾಡ್ತೀರಾ ಅಂತ ತೋರಿಸ್ಕೊಡ್ತೀರಾ? ಸೊ ಯಾರು ಒಬ್ರು ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಗೊತ್ತಾಗಲ್ಲ, ಸೊ ಅದಕ್ಕೆ ಏನೆಂತ ಯಾವ ರೀತಿ ಮಾಡ್ತಾರೆ ಅದು ನೀವು ತೋರಿಸ್ಕೊಟ್ರೆ ಒಂದು ಉಪಯೋಗ ಆಗುತ್ತೆ. ಸ್ಟಾರ್ಟ್ ಆಗಿದೆ. ಸೊ ಈ ಒಂದು ನೀವು ಸಸಿ ಏನು ನೋಡ್ತಾ ಇದ್ದೀರಲ್ಲ, ಅದು ನೀವು ಆರ್ಡ್ರ್ ತೊಗೊಂಡು ಮಾಡ್ತೀರಾ, ಇಲ್ಲ ಫಸ್ಟೇ ನೀವು ಒಂದು ಪ್ರೀ ಮಾಡಿ ಇಕ್ಕಿರ್ತೀರಾ? ಆಲ್ರೆಡಿ ಬುಕ್ ಮಾಡೋಕ್ಕೆ ಮುಂಚೆನೇ ಮಾಡಿರ್ತೀರಾ, ಇಲ್ಲ ನೀವೇ ಒಂದು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ? ಮಾಡಿರ್ತೀವಿ ನಾವು, ಸೀಸನ್ ವೈಸ್ ನೋಡಿಕೊಂಡು ಅವ್ರು ಒಂದು 50,000 ಆರ್ಡರ್, ನಾವು ಇನ್ನೊಂದು 50,000 ಎಕ್ಸ್ಟ್ರಾನೇ ಮಾಡಿರ್ತೀವಿ. ಓಕೆ. ಇವಾಗ ಒಂದು ಸಮ್ಮರ್ ಸೀಸನಲ್ಲಿ ಯಾವ್ದು ಚೆನ್ನಾಗಿ ಮೂವಿಂಗ್ ಇದೆ ನಿಮ್ಮ ಹತ್ರ? ಸಮ್ಮರಲ್ಲಿ ಟೊಮೆಟೊ ಅಂದರೆ ಈ ಮಾಮೂಲಿ ನೆಕ್ಸ್ಟ್ ಟೊಮೆಟೊ, ಗಡ್ಡೆಕೋಸು. ಅಂದರೆ ಯಾವಾಗ ಆಲ್ ಟೈಮ್ ಎವರ್ ಗ್ರೀನ್ ಮೂವಿಂಗ್ ಇರೋದು ಯಾವುದು ನಿಮ್ಮ ಹತ್ರ? ಟೊಮೆಟೊ ಇರುತ್ತೆ, ಗಡ್ಡೆಕೋಸು ಇರುತ್ತೆ, ಕಾಲಿಫ್ಲವರ್ ಇರುತ್ತೆ. ಇವಾಗ ನಾನು ನೆಕ್ಸ್ಟ್ ಮಳೆಗಾಲಕ್ಕೆ ಜೋಳ ಬರುತ್ತೆ. ಸ್ವೀಟ್ ಕಾರ್ನ್ ಇಲ್ಲ ನಾರ್ಮಲ್? ಸ್ವೀಟ್ ಕಾರ್ನ್ ನಾವು ಅವರು ತಂದು ಕೊಟ್ಟರು ಹಾಕ್ಕೊಡ್ತೀವಿ, ಇಲ್ಲ ನಮಗೆ ಆರ್ಡರ್ ಕೊಟ್ಟರು ನಾವೇ ಹಾಕ್ಕೊಡ್ತೀವಿ. ಓಕೆ. ನನಗೆ ಇಷ್ಟು ಸಾವಿರ ಒಂದು ಸಸಿ ಬೇಕಾದ್ರೆ ನೀವು ಮಾಡ್ಕೊಡ್ತೀವಿ. ಅದಕ್ಕೆ ಸರ್ವಿಸ್ ಚಾರ್ಜು ಹೆಂಗೆ ತಗೋತೀರಾ ಸರ್? ಅದು ಅವರೇ ತಂದು ಕೊಟ್ಟರೆ, ನೀವೇ ಬೀಜ ತಂದು ಕೊಟ್ಟರೆ 35 ರೂಪಾಯಿ ಚಾರ್ಜು. ನಾವೇ ಹಾಕಿದರೆ ಅದು ಕಾಸ್ಟ್ ಮೇಲೆ 75ರಿಂದ 80 ಪೈಸೆ. ಓಕೆ. ಅದು ನೀವು ಒಳಗೆ ಒಂದು ಸಾಯಿಲ್ ಹಾಕಿದ್ದೀರಲ್ಲ, ಬ್ಲ್ಯಾಕ್ ಸಾಯಿಲ್, ಅದು ಏನು ಸಾಯಿಲ್? ಕ್ರೇಟಾ ಮಿಕ್ಸ್ ಮಾಡಿದ್ದೀರಾ ಅದಕ್ಕೆ? ನಾವೇನು ಮಾಡಲ್ಲ, ಅದೇ ರೆಡಿಮೇಡ್ ಬರುತ್ತೆ. ರೆಡಿಮೇಡ್ ಅದೇನಿದೆ ಅದು ಹಾಕ್ಬಿಟ್ಟು ಅದ್ರ ಮೇಲೆ ಬೀಜ ಹಾಕ್ಬಿಟ್ಟು ತಿರ್ಗಾ ಟನ್ ಬಂದು 10,000 ರೂಪಾಯಿ. 10,000 ರೂಪಾಯಿ. ಓಕೆ. ಅದು ಒಂದು ತೋರಿಸ್ಕೊಟ್ಬಿಡಿ. ಮತ್ತು ಅದು ಕೋಕೋ ಫಿಟ್ ಹೇಳಿದ್ರೆ ಅದು ಹೆಂಗಿರುತ್ತೆ, ಮತ್ತು ಒಂದು ಇದರದ್ದೆಲ್ಲ ಒಂದು ಬೀಜಗಳು ಸ್ಯಾಂಪಲ್ ಇದೆ ನಿಮ್ಮ ಹತ್ರ ತೋರಿಸ್ಕೊಡೋಕ್ಕೆ? ಸೊ ಈ ಬಜ್ಜಿದು, ಒಂದು ಟೊಮೊಟೊ, ಆಮೇಲೆ ನೀವು ಇನ್ನೂ ಕ್ಯಾಬೇಜಲ್ಲೇ ಹೇಳಿದ್ರಿ, ಅದೆಲ್ಲ ಇದೆಯಾ ನಿಮ್ಮ ಹತ್ರ ಅವೈಲೇಬಲ್ ಇದೆ? ಪ್ಯಾಕೆಟ್ ತೋರಿಸಿ ಸಾಕು, ಯಾವ ಥರ ಇರುತ್ತೆ. ವೆರೈಟೀಸು ಅವ್ರ ಹತ್ರ ಸಿಗುತ್ತೆ. ಅದು ಬಿಟ್ಟು ನೀವೇನಾದ್ರು ಬೇಕು ಅಂದರೆ, ನಿಮಗೆ ಬೇಕಾಗಿರೋ ಒಂದು ಸೀಡ್ ನೀವು ಬೇಕು ಅಂದರೆ ಫಸ್ಟೇ ಒಂದು ಆರ್ಡ್ರ್ ಮಾಡಿದ್ರೆ ಸರ್ ರೆಡಿ ಮಾಡಿ ಇಟ್ಟಿರ್ತಾರೆ. ಸೊ ಆಮೇಲೆ ನೀವು ಅವ್ರದ್ದು ಸರ್ವಿಸ್ ಚಾರ್ಜ್ ಏನಿದೆ ಅದು ಪೇ ಮಾಡಿ ತೊಗೊಂಡು ಹೋಗ್ಬೋದು. ಸರ್ ಇದು ಏನೇನು ವೆರೈಟೀಸ್ ಇದೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಚೆಂಡು ಅಂತ ಹೇಳ್ಬಿಟ್ಟು ಕಂಪನಿದ. ಓಕೆ. ಇದು ಸಿಂಜೆಂಟಾ ಕಂಪ್ನಿ, ಸಾಹೋ ಟೊಮೆಟೊ. ಇದು ಬಂದು ರೇಬಿಸ್ ಗ್ರೀನ್, ಜೈವೀರ್ ಸೌತೆಕಾಯಿ, ಕುಂಬರ್. ಇದು ಬಂದು ಚಿಲ್ಲಿ ಡೂಮ್ ಕಂಪನಿ. ಈಸ್ಟ್ ವೆಸ್ಟ್ ಅಲ್ಲ, ಡೂಮ್ ಕಂಪನಿ ಹೆಸರು. ಈಸ್ಟ್ ವೆಸ್ಟ್ ಕಂಪನಿ ಇದು. ಈಸ್ಟ್ ವೆಸ್ಟ್ ಇದು ಡೂಮ್ ಅಂತ. ಇದು ಅಕೋನಿ, ಇದು ಈಸ್ಟ್ ವೆಸ್ಟ್ ಇದೆ. ಅಕೋನಿ ಬಜ್ಜಿ. ಇದು ಇಂಡಾಮ್ ರಾಧಾ. ಇದು ಕ್ಯಾಬೇಜ್. ಇದು ಜೋಳ ಮಿತಾಸ್. ಸ್ವೀಟ್ ಕಾರ್ನ್. ಓಕೆ. ಸೊ ಇವಾಗ ಅದೊಂದು ಫಿಲ್ಲಿಂಗ್ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾರೆ ಈಗ. ಸೊ ಅದು ಸ್ವಲ್ಪ ತೋರಿಸ್ಕೊಡಿ ಸರ್. ಅದು ಸೀಡ್ ಆಲ್ರೆಡಿ ಹಾಕಿದ್ದೀರಾ ಅದರಲ್ಲಿ? ಇಲ್ಲ, ಏನೂ ಹಾಕಿಲ್ಲ. ಹಾಕಬೇಕಲ್ಲ ಈಗ? ಹಾಕಬೇಕೀಗ. ಓಕೆ. ಸೊ ಇದು ಸೀಡಿಂಗ್ ಇದೆ, ಇದೆಲ್ಲ ಸೀಡ್ಸ್ ನೋಡ್ತಾ ಇದ್ದೀರಲ್ಲ, ಇದು ಒಂದೊಂದು ಸೀಡು ಒಂದೊಂದು ಸಾಕೆಟ್ಗೆ ಹಾಕ್ತಾರೆ. ಸೊ ತೋರಿಸ್ತಾರೆ ಈಗ ಹೆಂಗೆ ಹಾಕೊಂಡು. ಇದೆಲ್ಲ ಫಸ್ಟ್ ಫಿಲ್ ಮಾಡ್ಕೊಬೇಕು. ಇದು ಎಷ್ಟು ಲೆವೆಲ್ ಫಿಲ್ ಮಾಡಬೇಕಿದು? ಅರ್ಧಕ್ಕೆ ಫಿಲ್ ಮಾಡಬೇಕಾ? ಸರಿ. ಬೀಜ ಹಾಕ್ಬಿಟ್ಟು ಮತ್ತೆ ಫಿಲ್ ಮಾಡಬೇಕು. ತಿರ್ಗಾ ಮತ್ತೆ ಫಿಲ್ ಮಾಡಬೇಕಾ? ಓಕೆ. ಆ ಥರ. ಓಕೆ. ಸೊ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಫಿಲ್ ಮಾಡಿದ್ರೆ ಆಗೋಯ್ತು. ಫಿಲ್ ಮಾಡಿಬಿಟ್ಟು ಸೈಡ್ಗೆ ಇಟ್ಟು ಒಂದು ಲಾಟ್ಗೆ ಹಾಕ್ಬಿಡ್ತೀವಿ. ಮೊಳಕೆ ಹೊಡೆಯೋದು ನೋಡಿಕೊಂಡು ನೀವು ಮತ್ತೆ ನೀರೇನಾರ ಚಿಮ್ಮಿಸ್ಬೇಕು ಅದರಲ್ಲಿ? ಮೊಳಕೆ ಬರೋವರೆಗೂ ನೀರು ಹಾಕೋಷ್ಟೇ. ಓಕೆ. ಅಂದರೆ ಇದು ಒಂದೊಂದೇ ಹಾಕೋದು ಸ್ವಲ್ಪ ಟೈಮ್ ಆಗುತ್ತಲ್ಲ, ಇದಕ್ಕೆ ನೀವು ಮಿಷಿನ್ ಏನಾರು ಇದೆಯಾ ಸಪ್ರೇಟಾಗಿ? ಇದೆ, ತೋರಿಸ್ತೀರಾ ಅದೊಂದು? ಓಕೆ. ಸೊ ಇದೇನಂದರೆ ಒಂದೊಂದೇ ಆಗ್ತಾ ಈಗ ಮನುಷ್ಯರು ಒಂದೊಂದು ಮಿಸ್ ಮಾಡಿಬಿಡ್ತಾರೆ, ಬಟ್ ಮಿಷಿನ್ ಮಿಸ್ ಮಾಡಲ್ಲ. ಅದಕ್ಕೊಂದು ಮಿಷಿನ್ ಇದೆ, ತೋರಿಸ್ಕೊಡ್ತಾರೆ ಯಾವ ಥರ ಹಾಕೋದು ಅಂತ, ಸೀಡ್ ಮಿಷಿನು. ಸೊ ಒಳಗೆ ಇದೆ, ಬನ್ನಿ ನೋಡೋಣ. ಸೊ
ಇದು ಮಿಷಿನ್ ನೋಡ್ಬೋದು ನೀವು ಇಲ್ಲಿ ಮೇಲೆ ಅಲ್ವಾ ಸರ್ ಸೀಡ್ ಹಾಕೋದು, ಮೇಲೆ ಮೇಲೆ ಸೀಡ್ ಹಾಕಿ ಇಲ್ಲಿ ಕೆಳಗೆ ಕ್ರೇಟ್ ಇಟ್ಬಿಟ್ರೆ ಸೊ ಅದಾಗ ಅದೇ ನೀಟಿಗೆ ಎಲ್ಲ ಫಿಲ್ ಆಗಿ ಕೋಕೋ ಫಿಟ್ ಎಲ್ಲ ಹಾಕಿ ಒಂದು ತೋರಿಸ್ತಾರೆ ಈಗ ಯಾವ ಥರ ಮಾಡೋದು ಅಂತ. ಸಾಕು ಪಾಪ ಸುಮ್ಮನೆ ತಿರ್ಗಿ ಹಾಕಿ ರಿಸ್ಕ್ ತೊಗೋತೀರ. ಸೊ ಈ ಥರ ಒಂದು ಸೀಡ್ ಹಾಕ್ಬಿಟ್ಟು ಕೆಳಗೆ ಕ್ರೇಟ್ ಇಟ್ಟು ಆಮೇಲೆ ಮಿಷಿನ್ ಏನು ಆನ್ ಮಾಡಬೇಕಾ ಸರ್, ಇಲ್ಲ ಸುಮ್ಮನೆ ನಾವೇ ಪ್ರೆಸ್ ಮಾಡೋದಾ ಅಷ್ಟೇ? ಕರೆಕ್ಟಾಗಿ ಒಂದೊಂದೇ ಬೀಳುತ್ತೆ ಎಲ್ಲದಕ್ಕೂ ಒಂದೊಂದೇ. ಓಕೆ, ಎಷ್ಟು ಚೆನ್ನಾಗಿದೆ ನೋಡಿ ಮಿಷಿನ್ ಇದು. ಸೊ ಅರ್ಧಕ್ಕರ್ಧ ಕೆಲಸ ನಮ್ಮದು ಉಳಿತಾಯ ಆಗೋಯಿತು ಇದೊಂದು ಮಿಷಿನಿಂದ. ಸೊ ಕರೆಂಟ್ ಬೇಡ ಏನು ಬೇಡ, ನಾವೊಂದು ನರ್ಸರಿಲಿ ಈ ಥರದೊಂದು 4-5 ಇಟ್ಕೊಂಡ್ರೆ ಬೇಗ ನಮ್ಮ ಕೆಲಸನೂ ಬೇಗ ಆಗುತ್ತೆ, ಒಂದು ಕರೆಕ್ಟಾಗಿ ಸೀಡ್ಸ್ ಎಲ್ಲದಕ್ಕೂ ಬೀಳುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬೀಳುತ್ತೆ ಅಂತಲ್ಲಿ. ಸೊ ಅದರಲ್ಲಿ ಬಿದ್ದಿರೋ ತೋರಿಸ್ತಾರೆ ಬನ್ನಿ ಯಾವ ಥರ ಬಿದ್ದಿದೆ ಅಂತ. ನಾವು 2 ಸತಿ ಪ್ರೆಸ್ ಮಾಡಿರೋದ್ರಿಂದ ಒಂದೊಂದರಲ್ಲಿ ಒಂದು 2-3 ಬಿದ್ದಿದೆ. ಬಟ್ ನಾವು ಒಂದು ಸತಿ ಪ್ರೆಸ್ ಮಾಡಿದ್ರೆ ನೀಟಾಗಿ ಎಲ್ಲ ಅದರಲ್ಲೂ ಒಂದೇ ಸತಿ ಕುತ್ಕೊಳುತ್ತೆ. ಸೊ ಸರ್ ಇದೆಲ್ಲ ಮೂಟೆ ಎಲ್ಲ ಅದೇ ನೀವು ಹೇಳಿರೋ ಕೋಕೋ ಫಿಟ್ಟೇನ? ಯಾವುದು ಕಂಪನಿ ಯೂಸ್ ಮಾಡ್ತೀರಾ ನೀವು ಕೋಕೋ ಫಿಟ್? ವರ್ಷನಾ? ಓಕೆ, ಇನ್ನು ಯಾವ್ಯಾವ ಥರದ್ದು ಕೋಕೋ ಫಿಟ್ ಇದೆ, ಇದನ್ನೇ ಯಾಕೆ ಯೂಸ್ ಮಾಡಿದ್ರಿ ನೀವು? ಸ್ವಲ್ಪ ಚೆನ್ನಾಗಿರುತ್ತೆ, ಕ್ವಾಲಿಟಿ ಬರುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ, ನಾರು ಚೆನ್ನಾಗಿ ಬರುತ್ತೆ, ಸ್ಟ್ರೆಂತ್ ಆಗಿ. ಎಷ್ಟು ಬೀಳುತ್ತೆ ನಮ್ಗೆ ಇದೊಂದು ಮೂಟೆಗೆ? 10,000. ಇದು ಒಂದು ಮೂಟೆ ಅಂದರೆ 25 kg ಮೂಟೆ ಬಂದು 40 ಮೂಟೆ ಬರುತ್ತೆ ಒಂದು ಟನ್ಗೆ. ಒಂದು ಟನ್ ಬಂದು 10,000. 10,000. ಒಂದು ಟನ್ನಲ್ಲಿ ಒಂದು ಎಷ್ಟು ನೀವು ಕ್ರೇಟ್ ಹಾಕ್ಬೋದು? ಒಂದು ಟನ್ನಲ್ಲ, ಒಂದು 80,000 ಕ್ರೇಟ್ ಹಾಕ್ಬೋದು. ಹೀಗೆ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀರಿ. ಸೊ ನೀವು ನೋಡಿದ್ರಲ್ಲ, ಸೊ ಯಾವ ರೀತಿ ಒಂದು ತಳಿಗಳಿದ್ದಾವೆ ಮತ್ತು ಯಾವ ರೀತಿ ಒಂದು ಫಿಲ್ಲಿಂಗ್ ಮಾಡೋದು ಅಂತ. ಸೊ ನಿಮ್ಗೇನಾರು ಒಂದು ಆಸಕ್ತಿ ಇದ್ದರೆ ಈ ಥರ ಒಂದು ಶೆಡ್ ಮಾಡಬೇಕು ಅಂತ ಅವರೊಂದು ನಂಬರ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಒಂದು ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊಂಡು ಮಾಡ್ಬೋದು. ಮತ್ತು ಇವ್ರ ಹತ್ರ ಸಸಿಗಳು ಏನಾರು ತೊಗೊಬೇಕು ಅಂದರೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.